ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಆಫ್ಟರ್ ಒಂದು 9 ಡೇಸ್ ಬ್ಯಾಕು ಒಂದು ವೀಡಿಯೋನ ಹಾಕಿದ್ದೆ, ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ. ಅದ್ರ ಬಗ್ಗೆ ತುಂಬ ಜನ ತುಂಬ ಕಮೆಂಟ್ಸ್ನ ಮಾಡಿದ್ರಿ. ಅವರವರ ಒಪಿನಿಯನ್ನ ಅವರು ಹೇಳಿದ್ರಿ. ಅಂದರೆ ಕಂಪ್ನಿಯಿಂದ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಅದ್ರ ತಕ್ಕನಾಗಿ ನಾನು ವೀಡಿಯೋನ ಹಾಕಿದ್ದೀನಿ ಅಷ್ಟೇ. ಪ್ರತಿಯೊಂದನ್ನು ಡೀಟೇಲ್ಸ್ ಆಗಿ ನಾನು ಹೇಳೋದಕ್ಕಾಗೋದಿಲ್ಲ ವೀಡಿಯೋದಲ್ಲಿ. ಎಲ್ಲ ಕಂಪ್ನಿಲೂ ಅಷ್ಟೇ ಒಂದಿಷ್ಟು ರೂಲ್ಸ್ ಅಂತ, ರೆಗ್ಯುಲೇಷನ್ಸ್ ಅಂತ, ಲಿಮಿಟೇಷನ್ ಅಂತ ಇರುತ್ತೆ. ಹಾಗೆ ನಮ್ಮ ಕಂಪ್ನಿಲೂ ಸಹ ಅದೇ. ನಾನು ನಿಮಗೆ ಹೇಳಿದೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಸಹ ಕೊಟ್ಟಿದ್ದೆ ವಾಟ್ಸಪ್ ಗ್ರೂಪ್ದು. ಅದಕ್ಕೆ ಜಾಯ್ನ್ ಆಗಿ ನೀವು ಅದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ನ ನೀವು ತಿಳ್ಕೊಂಡು, ನೀವು ಇಂಟ್ರೆಸ್ಟ್ ಇದ್ದರೆ ಈ ಕಂಪ್ನಿಗೆ ಜಾಯ್ನ್ ಆಗ್ಬೋದು ಅಂತ. ಹಾಗೆ ನನ್ನ ವಿಡಿಯೋ ನೋಡಿ ಜಾಯ್ನ್ ಕೂಡ ಆಗಿದ್ದಾರೆ. ಅವರು ವರ್ಕ್ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಏನಕ್ಕಂದರೆ ತುಂಬ ಜನ ಈ ಥರನಾ ಆ ಥರನಾ ಅಂತ ಎಲ್ಲ ಅಂದ್ಬಿಟ್ಟು ಸುಮ್ಮನೆ ಬ್ಯಾಕ್ ಬಂದುಬಿಟ್ರು. ಅದು ಅವ್ರಿಗೇನೆ ಲಾಸು. ಇವಾಗ ಜಾಯ್ನ್ ಆಗಿದ್ರಲ್ಲ ಅವ್ರಿಗೆ ತುಂಬಾ ಬೆನಿಫಿಟ್ಸ್ ಇದೆ. ತುಂಬ ಜನ ಸ್ಟೂಡೆಂಟ್ಸು ಸಹ ಜಾಯ್ನ್ ಆಗಿದ್ದಾರೆ. ಅದಕ್ಕೆ ಎಂದು ಕೆಲವೊಂದು ಡೌಟ್ಸ್ಗಳಿತ್ತಲ್ಲ, ಕೆಲವೊಂದು ಕಮೆಂಟ್ಸ್ಗಳನ್ನ ಹಾಕಿದ್ರಲ್ಲ, ಆ ಕೆಲವೊಂದು ಕಮೆಂಟ್ಸ್ಗಳಿಗೆ ನಾನು ಈ ವಿಡಿಯೋದಲ್ಲಿ ರಿಪ್ಲೈ ಮಾಡೋಣ ಅಂತ. ಇನ್ನು ಫಸ್ಟ್ ಬಂದು ಏನು ವರ್ಕು ಅಂತ. ಏನು ವರ್ಕು ಅಂದರೆ, ನಾನು ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ನ ಹಾಕಿದ್ದೀನಿ. ಆ ವಾಟ್ಸಪ್ ಗ್ರೂಪ್ ಲಿಂಕ್ಗೆ ಜಾಯ್ನ್ ಆದರೆ ಮೀಟಿಂಗ್ ಇರುತ್ತೆ. ಆ ಮೀಟಿಂಗಲ್ಲಿ ಜಾಯ್ನ್ ಆದರೆ ನಮ್ಮ ಮ್ಯಾಮ್ ಬಂದು ನಿಮಗೆ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಇದು ಯಾವುದೇ ರೀತಿ ಫೇಕ್ ಅಲ್ಲ. ಫೇಕ್ ಆಗಿದ್ದಿದ್ರೆ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇದನ್ನು ತಿಳಿಸ್ಕೊಡ್ತಾನೆ ಇರಲಿಲ್ಲ. ಏನಕ್ಕಂದರೆ ಈ ಕಂಪ್ನಿಲಿ ನಾನು ಜಾಯ್ನ್ ಆಗಿ ಆಲ್ಮೋಸ್ಟ್ ಇವಾಗ ಒಂದು 15 ದಿನ ಆಗ್ತಾ ಬಂತು. ಅದಕ್ಕೋಸ್ಕರ ನನಗೆ ಇದು ಜೆನ್ಯೂನ್ ಅನಿಸಿದ್ದಕ್ಕೆ ನಾನು ನಿಮಗೆ ಇದನ್ನು ರೆಫರ್ ಮಾಡ್ತಾ ಇದ್ದೀನಿ. ನಿಮಗೆ ಇಂಗ್ಲೀಷ್ ಬರಬೇಕು, ಇಲ್ಲ ನೀವು ನನಗೆ 30 ವರ್ಷ ಆಗಿದೆ, 40 ವರ್ಷ ಆಗಿದೆ, ಇಲ್ಲ ನನಗೆ ಓದಕ್ಕೆ ಬರಲ್ಲ ಅಂತ ಎಲ್ಲ ನೀವು ಅಂದ್ಕೊಳ್ಳೇಬೇಡಿ. ನೀವು ಓದಕ್ಕೆ ಬರದೇ ಇರೋರು ಸಹ ನಿಮಗೆ ಇಂಗ್ಲೀಷ್ ಬರಲೇಬೇಕು ಅಂತ ಏನಿಲ್ಲ. ನೀವು ಆರಾಮಾಗಿ ಈ ಕಂಪ್ನೀಲಿ ನೀವು ವರ್ಕ್ ಮಾಡಿಕೊಂಡು ಹೋಗ್ಬೋದು. ಮತ್ತು ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಸ್ವಲ್ಪ ಹಿಂದೆ ಹಾಕ್ತೀರ ಜನ. ಏನಂದರೆ, ಇವಾಗ ನೀವು ಒಂದು ಸ್ಯಾರಿನ ಒಂದು 5000 ಕೊಟ್ಟು ಸ್ಯಾರಿನ ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಅದನ್ನು ಒಂದು ಸಲ ವೇರ್ ಮಾಡ್ತೀರೋ, 2 ಸಲ ವೇರ್ ಮಾಡ್ತೀರೋ, ಅದು ಹಾಗೆ ಉಳಿದ್ಬಿಡುತ್ತೆ. ಅದೇ ಜಸ್ಟ್ ನೀವು 1000 ರುಪೀಸ್ನ ಇನ್ವೆಸ್ಟ್ ಮಾಡಿ ಅದಕ್ಕೆ ಡಬಲ್ ತ್ರಿಬಲ್ ಅಮೌಂಟ್ನ ನೀವು ವಾಪಸ್ ತಗೋಬೋದು. ಅಂದರೆ ಏನಕ್ಕೆ ಜನ ಹಿಂದೆ ಹಾಕ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಎಂತೆಂಥದ್ದಕ್ಕೋ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಪ್ರಾಫಿಟ್ ಬರೋದಿಲ್ಲ, ಬಟ್ ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ, ಅದರಿಂದ ವಾಪಸ್ ಪ್ರಾಫಿಟ್ ಅಂತೂ ಬರಲ್ಲ. ಬಟ್ ಇದರಲ್ಲಿ ನಿಮಗೆ ವಾಪಸ್ ಪ್ರಾಫಿಟ್ ಬರುತ್ತೆ. ನೀವು ಸ್ವಲ್ಪ ಸಾಸಿವೆ ಕಾಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ದೊಡ್ಡ ಮಟ್ಟದಲ್ಲಿ ಇದರಿಂದ ಪ್ರಾಫಿಟ್ನ ತಗೋಬೋದು. ಆದರೂ ಕೂಡ ನಮ್ಮ ಜನ ಅಂದ್ಕೊಂಡಿರೋದು, ಇನ್ವೆಸ್ಟ್ ಮಾಡಿದ್ರೆ ಏನೋ ಒಂದು ಕಳ್ಕೊಂಡ್ಬಿಡ್ತೀವಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಇದರಲ್ಲಿ ಜಾಸ್ತಿ ನೀವು ಬಿಗ್ ಅಮೌಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಏನಿಲ್ಲ. 500,000 ರುಪೀಸಿಂದ ಸ್ಟಾರ್ಟಿಂಗ್ ಇದೆ. ಇದ್ರ ತಕ್ಕನಾಗಿ ನಿಮಗೆ ಕಂಪ್ನಿ ಕಡೆಯಿಂದ ಪ್ರಾಡಕ್ಟ್ಸ್ ಸಹ ಕೊಡ್ತಾರೆ. ನೀವು ಜಸ್ಟ್ ಅಮೌಂಟ್ ಕಟ್ಟಬೇಕಂತ ಏನಿಲ್ಲ, ಕಂಪ್ನಿ ಕಡೆಯಿಂದ ಪ್ರಾಡಕ್ಟ್ಸ್ನ ಸಹ ಪ್ರೊವೈಡ್ ಮಾಡ್ತಾರೆ. ಇದು ಬಂದು ನಮ್ಮ ಕಂಪ್ನಿ ನೇಮ್ ಬಂದು, ಮತ್ತು ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ, ಮತ್ತೊಂದು ಸಲ ಹೇಳ್ತೀನಿ. ನಮ್ಮ ಕಂಪ್ನಿ ಬಂದು ಎಚ್ವಿಚ್ ಪ್ರೈವೇಟ್ ಲಿಮಿಟೆಡ್ ಅಂತ, ಎಚ್ವಿಚ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ. ಇದು ಬಂದು 8 ಇಯರ್ಸ್ ಆಗಿದೆ ಕಂಪನಿ ರನ್ನಿಂಗಲ್ಲಿದೆ. ಇದರಲ್ಲಿ 1000+ ತುಂಬ ಜನ ವರ್ಕ್ ಮಾಡ್ತಿದ್ದಾರೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದವರು ಸಹ ಇದರಲ್ಲೂ ಮುಂದೆ ಬರಬೇಕು. ಅಂದರೆ ಬೇರೆ ಬೇರೆ ಹಿಂದಿ ಭಾಷೆಯಲ್ಲಿ, ತಮಿಳಲ್ಲಿ ಆ ಕಡೆಯವರೆಲ್ಲ ಈ ಕಂಪ್ನೀಲಿ ತುಂಬಾ ಮುಂದೆ ಇದ್ದಾರೆ. ಬಟ್ ಹಾಗೆ ನಮ್ಮ ಕನ್ನಡದವರು ಸಹ ಈ ಕಂಪ್ನಿಯಿಂದ ಅವ್ರನ್ನ ಹಿಂದೆ ಹಾಕಿ ನಾವು ಮುಂದೆ ಹೋಗಬೇಕು, ನಾವು ಅವ್ರ ಥರನೇ ವರ್ಕ್ ಮಾಡಿ ಇದರಲ್ಲಿ ತೋರಿಸ್ಬೇಕು ಅನ್ನೋದಕ್ಕೆ ಸಲುವಾಗಿ ನಮ್ಮ ಕನ್ನಡದ ಒಂದು ಗ್ರೂಪ್ ಸಹ ಮಾಡಿಕೊಂಡು ಈ ವರ್ಕಲ್ಲಿ ನಮ್ಮ ಮಹಿಳೆಯರಿಗೆ, ಅಂದರೆ ಹೌಸ್ ವೈಫಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಕಂಪ್ನಿ ಇದನ್ನು ಸ್ಟಾರ್ಟ್ ಮಾಡಿರೋದು, ಈ ವರ್ಕ್ನ. ಇದು ಬಂದು ನಮ್ಮ ಗ್ರೂಪಲ್ಲಿ ಜಸ್ಟ್ ಕನ್ನಡದವ್ರು ಮಾತ್ರ ಇರ್ತಾರೆ. ನಮಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಜಸ್ಟ್ ನಿಮಗೆ ಕನ್ನಡ ಭಾಷೆ ಬಂದರೆ ಸಾಕು, ಆರಾಮಾಗಿ ಒಂದು ಫೋನ್ ಇದ್ದರೆ ಸಾಕು, ಫೋನ್ ಯೂಸ್ ಮಾಡೋಕ್ಕೆ ಬಂದರೆ ಸಾಕು, ಆರಾಮಾಗಿ ನೀವು ಇದರಲ್ಲಿ ವರ್ಕ್ನ ಮಾಡ್ಕೊಂಡು ಹೋಗ್ಬೋದು. ನಾನು ಮಗು ನೋಡಿಕೊಂಡು, ಮನೆ ಕೆಲಸ ಎಲ್ಲ ಮಾಡಿಕೊಂಡು, ಹಸುಗಳನ್ನ ನೋಡಿಕೊಂಡು ಈ ವರ್ಕ್ನ ಸಹ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನಮಗೆ ಒಂದು ಇಂಟೆಲಿಜೆಂಟ್ ಇರಬೇಕು. ಅಂದರೆ ಇದ್ರ ಬಗ್ಗೆ, ವರ್ಕ್ ಬಗ್ಗೆ ನಾವು ಇನ್ನೊಬ್ಬರಿಗೆ ಹೇಳೋ ಅಂಥ ಮಾತಿನ ಮೇಲೆ ಅವರು ನಮ್ಮ ಜಾಯ್ನ್ ಆಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು
ಫಸ್ಟ್ ಸಲ ಏನು ವರ್ಕು ಅಂತ ಅವ್ರು ಕೇಳಿದ ತಕ್ಷಣ ನೀವು ಈ ಥರ ಅಮೌಂಟ್ ಕಟ್ಟಬೇಕು ಹಾಗೆ ಹೀಗೆ ಅಂತ ಅಂದರೆ ಯಾರು ಸಹ ಈ ವರ್ಕ್ಗೆ ಜಾಯ್ನ್ ಆಗಲ್ಲ. ನೀವು ಫಸ್ಟು ಈ ವರ್ಕ್ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡಬೇಕು. ಈ ವರ್ಕಿಗೆ ನೀವು ಜಾಯ್ನ್ ಆದರೆ ಏನೇನೆಲ್ಲ ನಿಮಗೆ ಬೆನಿಫಿಟ್ಸ್ ಇದೆ ಅಂತ ಹೇಳಬೇಕು. ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡಿದರೆ ಲೈಫ್ ಟೈಮ್ ನಿಮಗೆ ಕಂಪ್ನಿ ಕಡೆಯಿಂದ ಇನ್ಕಮ್ ಬರ್ತಾ ಹೋಗುತ್ತೆ. ಹಾಗೆ ನೀವು 11 ಮೆಂಬರ್ಸ್ನ ಡೈಮಂಡಿಂದ ಜಾಯ್ನ್ ಮಾಡಿಸಿದ್ರೆ ನೀವು ಮುಂದೆ ಇನ್ನೇನು ವರ್ಕ್ ಮಾಡೋ ಹಾಗೆ ಇಲ್ಲ. ಮಂತ್ಲಿ ನಿಮಗೆ ಕಂಪ್ನಿ ಕಡೆಯಿಂದ ಇನ್ಕಮ್ ಬರ್ತಾ ಹೋಗುತ್ತೆ. ಇದೇ ರೀತಿ ಅಶ್ವಿನಿ ಅನ್ನೋರು ಮೊನ್ನೆ ಮೀಟಿಂಗಲ್ಲಿ ಅವರಿಗೆ ಕಂಗ್ರಾಟ್ಸ್ ಕೂಡ ಹೇಳಿದ್ರು ಕಂಪ್ನಿ ಕಡೆಯಿಂದ. ಅವರು 11 ಜನನ ಡೈಮಂಡಿಂದ ಜಾಯಿನ್ ಮಾಡಿಸಿದ್ದಾರೆ. ಅವ್ರಿಗೆ ಇನ್ಮೇಲೆ ಮಂತ್ಲಿ ಕಂಪ್ನಿ ಕಡೆಯಿಂದ ಇನ್ಕಮ್ ಬರ್ತಾ ಹೋಗುತ್ತೆ. ಇದೇ ರೀತಿ ನೀವು ಸಹ ಆರಾಮಾಗಿ ವರ್ಕ್ ಮಾಡ್ಬೋದು. ನೀವು ಸ್ಟೂಡೆಂಟ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಯಾರೇ ಆದರೂ ಸಹ ಈಸಿಯಾಗಿ ಇದರಲ್ಲಿ ನಿಮ್ಮ ಫ್ರೀ ಟೈಮ್ನಲ್ಲಿ ನಿಮ್ಮ ಕೆಲಸ ಎಲ್ಲ ಮುಗಿಸಿ ಯಾವಾಗ ನಿಮಗೆ ಫ್ರೀ ಆಗುತ್ತೋ ಆ ಟೈಮ್ನಲ್ಲಿ ನಾವು ಯಾವ ರೀತಿ ಹೇಳ್ತೀವಿ ಆ ರೀತಿ ನೀವು ಮಾಡ್ತಾ ಹೋದರೆ ಆರಾಮಾಗಿ ಕಂಪ್ನಿಲಿ ಇನ್ಕಮ್ನ ಪಡಿಬೋದು. ಜಸ್ಟ್ ನೀವು ಒನ್ ಟೈಮ್ ಅಷ್ಟೇ ಇನ್ವೆಸ್ಟ್ ಮಾಡಲೇಬೇಕು. ಜಾಸ್ತಿ ಏನಿಲ್ಲ, 1000 ರುಪೀಸಿಂದ ಸ್ಟಾರ್ಟಿಂಗ್ ಇದೆ ಅಷ್ಟೇ. ಇನ್ನು ಫುಲ್ ಡೀಟೇಲ್ಸ್ ಆಗಿ ನಾನು ಪಬ್ಲಿಕಲ್ಲಿ ಹೇಳೋದಕ್ಕಾಗೋದಿಲ್ಲ. ನಾನು ಕೆಳಗಡೆ ಗ್ರೂಪ್ ಲಿಂಕ್ನ ಕೊಟ್ಟಿರ್ತೀನಿ. ಅದಕ್ಕೆ ನೀವು ಬಂದು ಜಾಯಿನ್ ಆದರೆ ಮೀಟಿಂಗ್ಸ್ ಇರುತ್ತೆ. ಆ ಮೀಟಿಂಗ್ಸ್ನ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಕಂಪ್ನಿ ಬಗ್ಗೆ ಫುಲ್ಲು ಡೀಟೇಲ್ಸ್ನ ಅಲ್ಲಿ ಹೇಳ್ಕೊಡ್ತಾರೆ. ನಿಮಗೆ ಟ್ರೈನಿಂಗು ವಿತ್ ಫ್ರೀ ಟ್ರೈನಿಂಗ್ ಕೂಡ ಕೊಡ್ತೀವಿ. ಓಕೆ, ನಾನಿವಾಗ ಇದನ್ನು ಹೇಳಾಯಿತು. ಹಾಗೆ ನನ್ನ ಐ ಡಿ ಪ್ರೂಫ್ ಕೂಡ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ಇದು ಬಂದು ನನ್ನ ಐ ಡಿ ಪ್ರೂಫು, ಪ್ರೀತಿ ಸೋಮಿಗೌಡ ಅಂತ. ಇದು ಬಂದು ನಮ್ಮ ತಂದೆ ಹೆಸರು. ನಮ್ಮ ಪ್ಯಾನ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೋ ಅದನ್ನು ಇಲ್ಲಿ ಶೋ ಆಗುತ್ತೆ. ಇದಕ್ಕೆ ನೀವು ಯಾವುದೇ ರೀತಿ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, IFSC ಕೋಡು ಆ ರೀತಿ ಏನೂ ಕೇಳಲ್ಲ. ಜಸ್ಟ್ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಏನು ನೇಮ್ ಇದೆ ಅದನ್ನು ಮಾತ್ರ ಕೇಳ್ತಾರೆ ಅಷ್ಟೇ. ಆ ಥರ ಫುಲ್ ಅವೆಲ್ಲನೂ ಇಸ್ಕೊತಾರೆ ಅಂತೆಲ್ಲ ನೀವು ಹೆದರ್ಕೋಬೇಕಾದ ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ, ಈ ವೀಕಲ್ಲಿ ಯಾರ್ಯಾರೆಲ್ಲ ಎಷ್ಟೆಷ್ಟು ಇನ್ಕಮ್ನ ಪಡೆದಿದ್ದಾರೆ ಅಂತ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರದ್ದು ಡೀಟೇಲ್ಸ್ ನಾನಿಲ್ಲಿ ಫೋಟೋನ ಇಲ್ಲಿ ಹಾಕ್ತಾ ಹೋಗ್ತೀನಿ. ನೀವು ನೋಡ್ತಿರ್ಬೋದು ಅವರೆಲ್ಲ ವೀಕಲ್ಲಿ ಎಷ್ಟನ್ನ ಅರ್ನ್ ಮಾಡಿದ್ದಾರೆ ಅಂತ. ಅವರು ಒನ್ ಟೈಮ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಅವ್ರಿಗೀಗ ವೀಕ್ಲಿ ಸಾರಿ ಡಿಸ್ಟರ್ಬ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಈಗ ವೀಕ್ಲಿ ಅಮೌಂಟ್ ಬರ್ತಾ ಹೋಗ್ತಾ ಇದೆ. ಅವರು ನಮ್ಮ ಥರನೇ ಹೌಸ್ ವೈಫೇ, ಅವ್ರಿಗೂ ನಮ್ಮ ಥರನೇ ಮಕ್ಕಳಿದೆ, ಮನೆ ಕೆಲಸ ಇದೆ. ಅದ್ರ ಮಧ್ಯೆನೂ ಸಹ ಈ ವರ್ಕ್ನ ಮಾಡಿಕೊಂಡು ಈ ರೀತಿ ವೀಕ್ಲಿ 4000, 5000, 1000 ರುಪೀಸ್, 500 ರುಪೀಸ್ ಈ ಥರ ಅರ್ನ ಮಾಡ್ತಾಯಿದ್ದಾರೆ. ಹಾಗೆ ಒಬ್ಬರು ಈ ಕಂಪ್ನಿ ಅಮೌಂಟಿಂದನೇ ಇದರಿಂದ ಬಂದು ಎಸ್ಪಿಚ್ ಕಂಪ್ನಿಯಿಂದ ಬಂದಿರುವಂಥ ಅಮೌಂಟಿಂದ ಮನೆಗೊಂದು ವಾಷಿಂಗ್ ಮಿಷಿನ್ನು ಸಹ ತೊಗೊಂಡಿದ್ದಾರೆ. ಆ ವಿಡಿಯೋನೂ ಸಹ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಇದನ್ನು ನೋಡಿದರೆ ನಿಮಗೆ ಒಂದು ಇನ್ಸ್ಪಿರೇಷನ್ ಆಗಲಿ, ನಾವು ಸಹ ಈ ಥರ ಇನ್ಕಮ್ ಪಡಿಬೋದು, ಈ ಥರ ನಾವು ಸಹ ದುಡಿಬೇಕು ಅನ್ನೋ ಒಂದು ಹುಮ್ಮಸ್ಸು ಬರಲಿ, ಇನ್ಸ್ಪಿರೇಷನ್ ಬರಲಿ ಅನ್ನೋದಕ್ಕಾಗಿ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಏನಕ್ಕೆ ದುಡಿಬೇಕು? ನಾವು ದುಡ್ಡು ಮಾಡಬೇಕು ಅಂತ ದುಡಿಬಾರ್ದು. ಮನೇಲಿ ನಮಗೊಂದು ಗೌರವ. ನೀವು ನೋಡಿ ಬೇಕಾದರೆ ನಾವು ದುಡಿತಾ ಇದ್ದೀವಿ ಅನ್ನೋಗ ಸಿಕ್ಕುವಂಥ ಗೌರವ ನಾವು 1 ರೂಪಾಯಿಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ಸಿಗೋದಿಲ್ಲ ಆ ಗೌರವ. ನಮ್ಮನ್ನೇ ಒಂಥರ ನೋಡ್ತಾರೆ. ಅದೇ ನಾವು ದುಡಿತಾ ಇದ್ದರೆ ಹಾಗೆ ಒಂಥರ ನಮ್ಮ ನೋಟನೇ ಒಂಥರ ಇರುತ್ತೆ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನೀವು ಮನೇಲಿ ಇದ್ಕೊಂಡು ಈ ಥರ ದುಡಿತಾ ಇದ್ದೀರಿ ಅಂದರೆ ನಿಮ್ಮನ್ನ ಪ್ರೌಡ್ ಮಾಡ್ತಾರೆ. ಓ ನೋಡು ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ, ಮನೆ ಕೆಲಸ ಮಾಡಿಕೊಂಡು ನೋಡೋಳು ಯಾವ ಥರ ದುಡಿತಾ ಇದ್ದಾಳೆ ಅಂತ ನಿಮಗೆ ಪ್ರೌಡ್ ಮಾಡ್ತಾರೆ. ಆವಾಗ ನಮಗೆ ಒಂದು ಹೆಮ್ಮೆ ಅಲ್ವಾ? ಬೇರೆಯವ್ರ ಕೈಲಿ ಹೊಗಳಿಸ್ಕೊಳ್ಳೋದಕ್ಕಿಂತ ಬೇರೆ ಏನಿದೆ ಅಲ್ವಾ? ಅದಕ್ಕೋಸ್ಕರ ಇದೊಂದು ಸೂಪರ್ ಡೂಪರ್ ಆಫರ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಳೇಬೇಡಿ ಗಾಯ್ಸ್. ನಾನು ನಿಮಗೆ ಪದೇ ಹೇಳ್ತಾನೆ ಇದ್ದೀನಿ. ನಾನಿಲ್ಲಿ ಗ್ರೂಪ್ ಲಿಂಕ್ನ ಕೊಟ್ಟಿರ್ತೀನಿ. ನಿಮ್ಗೆ ಇನ್ನೂ ಪೂರ್ತಿಯಾಗಿ ಡೀಟೇಲ್ಸ್ನ ನಾವು ಮೀಟಿಂಗಲ್ಲಿ ನಮ್ಮ ಮ್ಯಾಮ್ ಹೇಳ್ತಾರೆ. ನಿಮಗೆ ನೀವು ನಿಜವಾಗ್ಲೂ ಇನ್ವೆಸ್ಟ್ ಮಾಡಬೇಕಂತ ನಿಜವಾಗ್ಲೂ ಹಿಂದೆ ಹಾಕಲೇಬೇಡಿ. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಲೈಫ್ ಟೈಮ್ ಇನ್ಕಮ್ ಬರ್ತಾ ಹೋಗುತ್ತೆ. ಹಾಗೆ ಇದರಿಂದ ನೀವು ಯಾವ ರೀತಿ ಇನ್ಕಮ್ ಪಡಿಬೇಕು, ಯಾವ ರೀತಿ ನೀವು ಇದ್ರ ಬಗ್ಗೆ ಪಬ್ಲಿಷ್ ಮಾಡಬೇಕು, ಪ್ರತಿಯೊಂದನ್ನು ಸಹ ಟ್ರೈನಿಂಗಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾರೆ. ಹಾಗೆ ನೀವು ಏನೇ ಡೌಟ್ಸ್ ಇದ್ದರೂ ನಂಬರ್ಸ್ನೂ ಸಹ ಹಾಕಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ. ಬಟ್ ಬಾಯ್ಸ್ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಬಂದು ಜಸ್ಟ್ ವುಮೆನ್ಸ್ಗೆ ಮಾತ್ರ, ಲೇಡೀಸ್ಗೆ ಮಾತ್ರ. ಕಾಲ್ ಟೈಮ್ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ. ನೈಟು 6 ಗಂಟೆ ಮೇಲೆ 10 ಗಂಟೆ, 9 ಗಂಟೆ ಆ ಥರ ಎಲ್ಲ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕಾಲ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಗ್ರೂಪಲ್ಲೂ ನಿಮಗೆ ಅರ್ಥ ಆಗದಿರೋ ವಿಷಯನ ನಂಬರ್ ಕೊಟ್ಟಿರ್ತೀನಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಫುಲ್ ಡೀಟೇಲ್ಸು ನಿಮಗೆ ಸಿಗುತ್ತೆ. ನೀವು ಏನೇ ಡೌಟ್ಸ್ ಇದ್ದರೂ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಫುಲ್ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತೀವಿ. ಮೀಟಿಂಗಲ್ಲೂ ನಿಮಗೆ ಅರ್ಥ ಆಗದಿರೋ ಅಂಥ
ಕೆಲವೊಂದು ವಿಷಯಗಳನ್ನ ಆ ಕಾಲಲ್ಲಿ ನೀವು ಕ್ಲಿಯರ್ ಮಾಡ್ಕೊಬೋದು. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇದು ತುಂಬಾ ನಿಮಗೆ ಬೆನಿಫಿಟ್ಸ್ ಇರುವಂಥ ಕಂಪನಿ. ನಿಜ ಮಿಸ್ ಮಾಡ್ಕೊಳ್ಳೇಬೇಡಿ ಗೈಸ್. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮುಂದೆ ನನ್ನ ಇನ್ಕಮ್ಮು ಯಾವ ರೀತಿ ಬಂತು, ನಾನು ಯಾವ ರೀತಿ ಇದರಲ್ಲಿ ಇನ್ಕಮ್ನ ಪಡಿತಾ ಹೋಗಿದ್ದೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವೀಕ್ ನಾನು ಇವಾಗ ಜಾಯ್ನ್ ಆಗಿರೋದ್ರಿಂದ ಈ ವೀಕ್ ಪೇಮೆಂಟ್ ನನಗೆ ಇನ್ನೂ ಬಂದಿಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ನೆಕ್ಸ್ಟ್ ವೀಕ್ ಇನ್ಕಮ್ನ ನಾನು ನಿಮಗೆ ಶೋ ಮಾಡ್ತೀನಿ ಎಷ್ಟು ಬಂದಿದೆ ಅಂತ. ಇದೇ ರೀತಿ ಈ ಕಂಪ್ನಿ ಬಗ್ಗೆ ನಾನು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ. ನಿಮಗೂ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಡೈಲಿ ವ್ಲಾಗ್ಸ್ ಕೂಡ ಹಾಕ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬ ಜನ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಮುಂದೆ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗೋಣ. ಬಾಯ್.